ತುಂಗಭದ್ರಾ ಡ್ಯಾಂಗೆ ಹೊಸ ಕ್ರಸ್ಟ್ ಗೇಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಗೇಟ್ನ ಡಿಸೈನ್ ಹಾಗೆ ಅಳವಡಿಕೆಗೆ ಕನ್ನಯ್ಯ ಅವರು ಡ್ಯಾಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕನ್ನಯ್ಯ ಹೈದರಾಬಾದ್ನ ಗೇಟ್ ಡಿಸೈನರ್ ಹಾಗೆ ನುರಿತ ತಜ್ಞರು ಕೂಡ ಚೈನ್ ಗೇಟ್ ಕಟ್ ಆಗಿರುವಂತಹ ಸ್ಥಳವನ್ನ ಕನ್ನಯ್ಯ ಪರಿಶೀಲನೆ ಮಾಡಿದ್ದಾರೆ. ಎಸ್ ನಾರಾಯಣ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಗೇಟ್ ನಿರ್ಮಾಣ ಆಗ್ತಾ ಇದೆ. ಹರಿತಾ ಇರುವಂತಹ ನೀರಿನಲ್ಲೇ ಗೇಟ್ ಅಳವಡಿಸೋಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಕನ್ನಯ್ಯ ಸಲಹೆಯಂತೆ ಹರಿತಾ ಇರುವಂತಹ ನೀರಿನಲ್ಲೇ ಗೇಟ್ ಅನ್ನ ಅಳವಡಿಸೋಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗೋದನ್ನ ತಡೆಗಟ್ಟುವಂತಹ ಪ್ರಯತ್ನದ ನಿಟ್ಟಿನಲ್ಲಿ ಈಗ ಕನ್ನಯ್ಯ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ತುಂಗಭದ್ರಾ ಡ್ಯಾಂನ ಗೇಟ್ ನಂಬರ್ 19 ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಆ ಗೇಟ್ ಕೊಚ್ಕೊಂಡು ಹೋಗಿರೋದು. ಗೇಟ್ ಅಳವಡಿಕೆ ಮಾಡಬೇಕು. ಸಂಪೂರ್ಣವಾಗಿ 60 TMC ವರೆಗೆ ನೀರು ಖಾಲಿಯಾಗುವ ತನಕ ಕಾದ್ರೆ ಅಪಾರ ಪ್ರಮಾಣದ ನೀರು ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ಕನ್ನಯ್ಯ ಅವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ನುರಿತ ತಜ್ಞರು ಕೂಡ ಹೌದು, ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಹರಿತಾ ಇರುವಂತಹ ನೀರಿನಲ್ಲೇ ನಾವು ಗೇಟ್ ಅನ್ನ ಅಳವಡಿಕೆ ಮಾಡೋಣ ಅನ್ನುವಂತಹ ಸಲಹೆಯನ್ನ ನೀಡಿದ್ದಾರಂತೆ. ಎಷ್ಟು ಬೇಗ ಗೇಟ್ ನಿರ್ಮಾಣ ಆಗಿ ಆ ಗೇಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ತುಂಗಭದ್ರಾ ಡ್ಯಾಂನಲ್ಲಿ ನೀರು ಉಳಿಯುತ್ತೆ. ಮೊನ್ನೆ ನೈಟ್ ಯಾವಾಗ ಗೇಟ್ ಕಟ್ಟಾಯಿತೋ ಆಗಿನಿಂದಾನು ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರನ್ನ ಹರಿಸಲಾಗ್ತಾ ಇದೆ. ವ್ಯರ್ಥವಾಗಿ ನೀರು ಹರಿದು ಹೋಗ್ತಾ ಇದೆ. ಸುಮಾರು 60 TMCಯವರೆಗೂ ಕೂಡ ನೀರನ್ನ ಇಳಿಸಬೇಕು. 60 TMC ನೀರನ್ನ ಖಾಲಿ ಮಾಡಬೇಕು. ಅಷ್ಟು ಮಾಡಬೇಕು ಅಂದ್ರೆ ಅರ್ಧಕ್ಕರ್ಧ ಡ್ಯಾಂನ ನೀರು ಖಾಲಿ ಆದ ಹಾಗೆ. ಅಷ್ಟು ಪ್ರಮಾಣದಲ್ಲಿ ನೀರು ಖಾಲಿಯಾದ ನಂತರ ಗೇಟ್ ಅಳವಡಿಸುವುದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಆದರೆ ಈಗ ಗೇಟ್ ಡಿಸೈನರ್ ಹಾಗೆ ಹೈದರಾಬಾದ್ ಮೂಲದ ನುರಿತ ತಜ್ಞರಾಗಿರುವಂತಹ ಕನ್ನಯ್ಯ ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಕಂಪ್ಲೀಟ್ ಪರಿಶೀಲನೆಯನ್ನ ಮಾಡಿದಂತಹ ನಂತರದಲ್ಲಿ ಹರಿತಾ ಇರುವಂತಹ ನೀರಿನಲ್ಲೇ ನಾವು ಗೇಟ್ ಅಳವಡಿಕೆಯನ್ನ ಮಾಡಬಹುದು. ಹಾಗೆ ಮಾಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿ ನದಿಗೆ ಹರಿದು ಹೋಗುವುದನ್ನ ತಡೆಗಟ್ಟಬಹುದು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಹಾಗಾಗಿ ಗೇಟ್ ನಿರ್ಮಾಣ ಆದಂತಹ ನಂತರದಲ್ಲಿ ಸದ್ಯ ಎಸ್ ನಾರಾಯಣ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಗೇಟ್ ನಿರ್ಮಾಣ ಕಾರ್ಯ ಭರದಿಂದ ಆಗ್ತಾ ಇದೆ. ಎಷ್ಟು ಶೀಘ್ರದಲ್ಲಿ ಗೇಟ್ ರೆಡಿ ಆಗುತ್ತೋ ಆನಂತರ ಅದರ ಸಾಮರ್ಥ್ಯ ಅಥವಾ ಅದರ ಗುಣಮಟ್ಟವನ್ನ ಪರಿಶೀಲನೆ ಮಾಡಿ ಆ ಗೇಟ್ ಅನ್ನ ಫಿಕ್ಸ್ ಮಾಡುವಂತಹ ಕೆಲಸ ಆಗುತ್ತೆ. ಬಟ್ ಗೇಟ್ ನಿರ್ಮಾಣ ಅದಾದ ನಂತರದಲ್ಲಿ ಅಳವಡಿಕೆ ಎಷ್ಟು ಶೀಘ್ರದಲ್ಲಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ತುಂಗಭದ್ರಾ ಡ್ಯಾಂನಲ್ಲಿ ಸಂಗ್ರಹವಾಗಿರುವಂತಹ ನೀರನ್ನ ಉಳಿತಾಯ ಮಾಡಬಹುದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಕನ್ನಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಏನ್ ನೀರ್ ಹರಿತಾ ಇದೆಯೋ ನೀರ್ ಹರಿತಾ ಇರುವಂತಹ ಸಂದರ್ಭದಲ್ಲೇ ಗೇಟ್ ಅಳವಡಿಕೆ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಗೇಟ್ ರೆಡಿ ಆಗಬೇಕು. ಗೇಟ್ ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಜೊತೆಗೆ ಹರಿತಾ ಇರುವಂತಹ ನೀರಿನಲ್ಲೇ ಗೇಟ್ ಅಳವಡಿಕೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಬಹುದು? ಸದ್ಯ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಸ್ಥಳದಲ್ಲಿ? ವಿದ್ಯಾಶ್ರೀ, ಮುಖ್ಯವಾಗಿ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಈಗ ಮೃತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದಷ್ಟು ಬೇಗನೆ ಗೇಟನ್ನು ಕೂಡಿಸ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಆ ಗೇಟ್ ಮುರಿದ ಜಾಗಕ್ಕೆ ಅಂದರೆ ಗೇಟ್ ಡಿಸೈನರ್ ಮತ್ತು ನುರಿತ ತಜ್ಞ ಕನ್ನಯ್ಯ ಅವರು ಭೇಟಿಯನ್ನು ನೀಡಿರುವಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿರುವಂಥದ್ದು. ಈಗಾಗಲೇ ಎಸ್ ನಾರಾಯಣ ಸ್ಟೀಲ್ ಇಂಡಸ್ಟ್ರಿಯಲ್ಗೆ ಈಗ ಇದನ್ನು ಗುತ್ತಿಗೆಯನ್ನು ನೀಡೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಅಂದರೆ ಆ ಒಂದು
ಗೇಟ್ನ ರೆಡಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸ್ಟೀಲ್ಸ್ ಕಂಪ್ನಿ ಈಗ ವಹಿಸ್ಕೊಂಡಿರುವಂಥದ್ದು. ಹೀಗಾಗಿ ಹೊಸಪೇಟೆ ಹೊರವಲಯದ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಗೇಟನ್ನು ಸಿದ್ಧಪಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಆದರೆ 16 ಅಡಿ ಅಗಲ ಇರ್ತಕ್ಕಂಥ ಗೇಟನ್ನು ಯಾವ ರೀತಿಯಾಗಿ ಕೂಡಿಸ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಲಹೆಯನ್ನು ಏನು ನುರಿತ ತಜ್ಞ ಕಣ್ಣಯ್ಯ ಅವರು ಕೂಡ ಈಗ ನೀಡಿರುವಂಥದ್ದು. ಅಂದರೆ ಹರಿಯುವ ನೀರಿನಲ್ಲಿ ಅಂದರೆ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ ಅಂದರೆ 90ಕ್ಕೂ ಹೆಚ್ಚು TMC ನೀರು ಕೂಡ ಸಂಗ್ರಹ ಆಗಿರುವಂಥದ್ದು. ಜೊತೆಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವ ಪರಿಣಾಮವಾಗಿ ಸಾಕಷ್ಟು ಒಂದು ಚಾಲೆಂಜ್ ಕೂಡ ಈ ಒಂದು ಗೇಟ್ ಅಳವಡಿಕೆ ಹಂತದಲ್ಲಿರುತ್ತೆ. ಇದನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಸಲಹೆಯನ್ನು ಏನು ಗೇಟ್ ಡಿಸೈನರ್ ಕನ್ನಯ್ಯ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಹರಿಯುವ ನೀರಿನಲ್ಲಿ ಅಂದರೆ ಕ್ರೇನ್ ಮೂಲಕವೇ ಆ ಒಂದು ಏನು ಗೇಟನ್ನು ಅಳವಡಿಕೆ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕನ್ನಯ್ಯ ಅವರು ಕೊಟ್ಟಿರುವಂಥದ್ದು. ಆದರೆ ಸಾಕಷ್ಟು ಸವಾಲು ಕೂಡ ಇರುವಂಥದ್ದು. ಯಾಕಂದರೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕ್ರೇನ್ ಮೂಲಕ ಅದು ಕಷ್ಟ ಸಾಧ್ಯ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಿರುವಂಥದ್ದು. ಇನ್ನೊಂದು ಕಡೆ ಕ್ರೇನ್ ಮೂಲಕ ಒಂದು ಗೇಟನ್ನು ಅಳವಡಿಕೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಅಂದರೆ ಈ ಒಂದು ಗೇಟ್ ಸ್ಟೆಪ್ ಅಂದರೆ 3 ಹಂತದ ಒಂದು ಗೇಟ್ ಇರುತ್ತೆ. ಅದನ್ನು ಏನು ಜೋಡಿಸುವ ವೇಳೆಯಲ್ಲಿ ಏಕೈಕಿ ನೀರಿನ ಒಳಹರಿವು ಹೆಚ್ಚಾದರೆ ಅದು ಕಿತ್ತು ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹೀಗೆಲ್ಲ ಸಾಕಷ್ಟು ಸವಾಲು. ಅಂದರೆ ಈ ಒಂದು ಗೇಟನ್ನು ಅಳವಡಿಕೆ ಮಾಡೋಕ್ಕೆ ಈಗಾಗಲೇ ಅಧಿಕಾರಿಗಳ ಪ್ರಾಥಮಿಕ ಮಾಹಿತಿ ಪ್ರಕಾರ 4 ರಿಂದ 5 ದಿನಗಳು ಕೂಡ ಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಈಗ ಹೇಳ್ತಿರುವಂಥ ಈಗಾಗಲೇ BJP ನಾಯಕರು ಹೇಳ್ತಿರುವಂಥ ಪ್ರಕಾರವಾಗಿ 10 ದಿನಗಳು ಈ ಒಂದು ಗೇಟನ್ನು ಅಳವಡಿಕೆಗೆ ಸಮಯ ಬೇಕಾಗುತ್ತೆ. ಹಾಗಾಗಿ ಆ ಒಂದು ಸಮಯದಲ್ಲಿ 68 TMC ವರೆಗೂ ನೀರನ್ನು ಹೊರ ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಏನು ಈಗ ಇವತ್ತು ನುರಿತ ತಜ್ಞ ಕನ್ನಯ್ಯ ಅವರನ್ನು ಕೂಡ ಈ ಘಟನಾ ಸ್ಥಳಕ್ಕೆ ಕರೆಸಿ ಅಲ್ಲಿ 16 ಅಡಿ ಗೇಟನ್ನು ಯಾವ ರೀತಿಯಾಗಿ ಅಳವಡಿಕೆ ಮಾಡಬೇಕು ಮತ್ತು ಅವರಿಂದ ಕೆಲವೊಂದಿಷ್ಟು ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ಗೇಟನ್ನು ಅಳವಡಿಕೆ ಮಾಡುವ ತರಾತುರಿಯಲ್ಲಿ ಅದನ್ನು ಅಳವಡಿಕೆ ಮಾಡಿ ಅಂದರೆ ಈ ಬೇಸಿಗೆ ಹಂತದವರೆಗೂ ಕೂಡ ಇದನ್ನು ಅಳವಡಿಕೆ ಮಾಡಬೇಕು. ತದನಂತರದಲ್ಲಿ ಬೇಸಿಗೆಯಲ್ಲಿ ಡ್ಯಾಮ್ನ ನೀರು ಖಾಲಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಪರ್ಮನೆಂಟ್ ಆದಂಥ ಗೇಟನ್ನು ಕೂಡಿಸುವ ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಇರುವಂಥದ್ದು. ಹೀಗಾಗಿ ಇವತ್ತು ಕನ್ನಯ್ಯ ಅವರನ್ನ ತುಂಗಭದ್ರಾ ಜಲಾಶಯಕ್ಕೆ ಕರೆಸಿ ಅದನ್ನು 16 ಅಡಿ ಏನು ಅಗಲ ಇರತಕ್ಕಂಥ ಆ ಗೇಟ್ನ ಹೇಗೆ ಅಳವಡಿಕೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಲಹೆಯನ್ನು ಪಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆ ಗೇಟನ್ನು ಅಳವಡಿಕೆ ಮಾಡುವ ವಿಧಾನಗಳನ್ನು ಎಸ್ ನಾರಾಯಣ ಸ್ಟೀಲ್ ಇಂಡಸ್ಟ್ರಿ ಅವರಿಗೆ ಕನ್ನಯ್ಯ ಅವರು ಕೂಡ ಏನು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನು ಬರುವಂಥ 8 ರಿಂದ 9 ದಿನಗಳ ಒಳಗೆ ಈ ಒಂದು ಕಾಮಗಾರಿಯನ್ನು ಅಂದರೆ ಈ ಒಂದು ಗೇಟನ್ನು ಕೂಡಿಸುವಂಥ ಕಾಮಗಾರಿಯನ್ನು ಪೂರ್ಣ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ಈಗಾಗಲೇ TB ಬೋರ್ಡ್ನ ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್. ತಮ್ಮೆಲ್ಲ ಡೀಟೇಲ್ಸ್ಗೆ ಸದ್ಯ ಕನ್ನಯ್ಯ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. TB ಡ್ಯಾಮ್ನ ಕ್ರಸ್ಟ್ ಗೇಟ್ನ ಕಂಟಕ ಹೇಗಿದೆ ಅಂತಂದ್ರೆ ಒಟ್ಟು 105 TMC ಸಾಮರ್ಥ್ಯವನ್ನ ಹೊಂದಿರುವಂತಹ ಡ್ಯಾಮ್ ಇದು ತುಂಗಭದ್ರಾ ಡ್ಯಾಮ್. ಟೋಟಲ್ ಸಾಮರ್ಥ್ಯ 133, ಬಟ್ ಅದರಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ನೀರು ತುಂಬುವಂತಹ ಸಾಮರ್ಥ್ಯ ಇರೋದು 105 TMC. ಈ 105 TMCಯ ಪೈಕಿ 60 TMC ನೀರನ್ನ ಖಾಲಿ ಮಾಡಿದ್ರೆ ಮಾತ್ರ ರಿಪೇರಿ ಅನ್ನುವಂಥ ಮಾತುಗಳಿತ್ತು. ಆದರೆ ಈಗ ಕನ್ನಯ್ಯ ಅವರು ಹೊಸ ಸಲಹೆಯನ್ನ ಕೊಟ್ಟಿದ್ದಾರೆ. ನೀರು ಹರಿತಾ ಇರುವಂತಹ ಸಂದರ್ಭದಲ್ಲಿ ಅಳವಡಿಕೆಯನ್ನ ಮಾಡಬಹುದು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಅದರ ಸಾಧ್ಯತೆಗಳನ್ನ ಪರಿಶೀಲಿಸಬೇಕು. ಪ್ರತಿದಿನ ಸರಾಸರಿ 9 TMC ನೀರು ಅಣೆಕಟ್ಟಿನಿಂದ ನದಿಗೆ ಬಿಡಬೇಕಾಗತ್ತೆ. ಅವರು ನಿಗದಿತ ಪ್ರಕಾರದಲ್ಲಿ 60 TMCಗೆ ನೀರನ್ನ ಇಳಿಸಬೇಕು ಅಂತಂದ್ರೆ ಅಲ್ಲಿ ಗೇಟ್ ನಿರ್ಮಾಣ ಅಥವಾ ಗೇಟ್ ದುರಸ್ತಿ ಕಾರ್ಯವನ್ನ ಮಾಡಬೇಕು ಅಂದ್ರೆ ಪ್ರತಿದಿನ ಸರಾಸರಿ 9 TMC ನೀರನ್ನ ಅಣೆಕಟ್ಟಿನಿಂದ ಡ್ಯಾಮ್ನಿಂದ ಹರಿಸಬೇಕು. ದಿನದಿಂದ ದಿನಕ್ಕೆ ಹೊರಹರಿವಿನ ಪ್ರಮಾಣವನ್ನ ಕೂಡ ಹೆಚ್ಚಳ ಮಾಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈವರೆಗೆ ಸುಮಾರು ತುಂಗಭದ್ರಾ ಡ್ಯಾಮ್ಗೆ 1,05,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ ಅನ್ನುವಂತ ಮಾಹಿತಿ. 1,05,000 ಕ್ಯೂಸೆಕ್ ನೀರನ್ನ ಈಗಾಗಲೇ ನದಿಗೆ ಹರಿಬಿಡಲಾಗಿದೆ. ಅಂದ್ರೆ ದಿನಕ್ಕೆ ಸುಮಾರು 99,000 ಕ್ಯೂಸೆಕ್ನಿಂದ 1,00,000 ಕ್ಯೂಸೆಕ್ ವರೆಗೆ ನದಿಗೆ ನೀರನ್ನ ಹರಿಬಿಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎಷ್ಟು ಬೇಗ ನೀರಿನ ಪ್ರಮಾಣ ಡ್ಯಾಮ್ನಲ್ಲಿ ಇಳಿಕೆಯಾಗುತ್ತೋ ಅಷ್ಟು ಬೇಗ ಆ ಗೇಟ್ ಅನ್ನ ಅಳವಡಿಸುವುದಕ್ಕೆ ಸಾಧ್ಯ. 60 TMC ನೀರು ಖಾಲಿ ಮಾಡೋಕೆ ಕನಿಷ್ಠ 5 ದಿನ ಆದ್ರೂ ಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಕನಿಷ್ಠ 5 ದಿನ ಬೇಕು. 5 ದಿನ ಆದಂತಹ ನಂತರದಲ್ಲಿ ಆ ಗೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೂ ಕೂಡ ಸುಮಾರು 2 ದಿನಗಳ ಸಮಯ ಬೇಕಾಗಬಹುದು ಅನ್ನುವಂಥ ಮಾಹಿತಿ ಇದೆ. 21 ಅಡಿಗಳವರೆಗೆ ನೀರು ಖಾಲಿ ಮಾಡಿದ್ರೆ ಮಾತ್ರ ದುರಸ್ತಿ ಕಾರ್ಯವನ್ನ
ಕೈಗೊಳ್ಳೋಕೆ ಸಾಧ್ಯ. ಹೀಗಾಗಿ ಹೆಚ್ಚು ಕಮ್ಮಿ 1 ವಾರದ ಸಮಯಾವಕಾಶ ಬೇಕಾಗಬಹುದು ಎಲ್ಲದಕ್ಕೂ ಅನ್ನುವಂಥದ್ದು ಸರ್ಕಾರ ಮಾಡ್ತಾ ಇರುವಂತಹ ಅಂದಾಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.